ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತಿನ ನೇರ ಮಾತಿನಲ್ಲಿ ಇತ್ತೀಚೆಗೆ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೆದ ಒಂದು ದುರ್ಘಟನೆಯ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು. ನೋಡಿ, ಇದು ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಇದು ಕೋಲ್ಕತ್ತಾದ ಒಂದು ಪ್ರತಿಷ್ಠಿತ ಸರ್ಕಾರಿ ಮೆಡಿಕಲ್ ಕಾಲೇಜ್. ಇದು ಭಾರತದ ಅತ್ಯಂತ ಹಳೆಯದಾದ ಮೆಡಿಕಲ್ ಕಾಲೇಜುಗಳಲ್ಲಿ ಇದು ಸ್ಥಾಪನೆ ಆಗಿದ್ದು 1886ರಲ್ಲಿ. ಇಂಥ ಒಂದು ಹಳೆಯ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಬ್ಬ ಪೋಸ್ಟ್ ಗ್ರ್ಯಾಜುಯೇಟ್ ಟ್ರೈನಿ ವಿದ್ಯಾರ್ಥಿನಿಯ ಅತ್ಯಾಚಾರ ಹಾಗೆ ಕೊಲೆಯಾಗಿದೆ. ನೀವೆಲ್ಲ ಈ ಸುದ್ದಿನ ಕೇಳಿರ್ತೀರ. ಈ ಘಟನೆಯ ವಾಸ್ತವಾಂಶ ಏನು, ಈ ಘಟನೆ ಹೇಗಾಯಿತು, ಹಾಗೆ ಈ ಘಟನೆಯಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ, ಪಾಲಕರ ಅಭಿಪ್ರಾಯ ಏನು, ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿವರೆಗೂ ಏನೇನು ಮಾಡಿದೆ, ಹಾಗೆ ಕೋರ್ಟ್ ಇದ್ರ ಬಗ್ಗೆ ಏನು ಹೇಳಿದೆ, ಇದೆಲ್ಲ ಈ ವಿವರಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ನೋಡಿ, ನಾನು ನಿಮಗೆ ಹೇಳಿದೆ ಇದೊಂದು ಪ್ರತಿಷ್ಠಿತವಾದ ಹಳೆಯ ಮೆಡಿಕಲ್ ಕಾಲೇಜ್ ಅಂತ. ನೋಡಿ, ಈ ಘಟನೆ ನಡೆದದ್ದು ಆಗಸ್ಟ್ 8ನೇ ತಾರೀಕು, ಇದೇ ತಿಂಗಳ ಘಟನೆ ನಡೆದಿದೆ. ಅವತ್ತು ಏನು ಮೃತ ವಿದ್ಯಾರ್ಥಿನಿ ಇದ್ದಾರೆ, ಅವತ್ತು ಅವ್ರದ್ದು ಶಿಫ್ಟ್ ಡ್ಯೂಟಿ ಇರುತ್ತೆ. ಸೊ ಅವರು ಒಂದು 36 ಗಂಟೆಗಳ ಒಂದು ದೊಡ್ಡ ಶಿಫ್ಟ್ನ ಡ್ಯೂಟಿ ಮಾಡ್ತಾ ಇರ್ತಾರೆ ಅವರು. ಹಾಗೆ ಈ ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟರ್ಸಿಗೆ ಅಂತ ಹೇಳಿ ಯಾವುದೇ ರೀತಿಯ ಸೌಲಭ್ಯ ಬೇರೆ ಸೌಲಭ್ಯಗಳಿರೋದಿಲ್ಲ. ನೋಡಿ, ನೀವು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಹೋದರೆ ಡ್ಯೂಟಿ ಡಾಕ್ಟರ್ಸ್ ರೂಮ್ ಅಂತ ಇರುತ್ತೆ. ಡಾಕ್ಟ್ರುಗಳು ರೆಸ್ಟ್ ತೊಗೊಳೋದಕ್ಕೆ ಆ ರೂಮ್ಗಳಿಗೆ ಹೋಗ್ತಾರೆ. ಬಟ್ ಈ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಆ ರೀತಿಯ ಯಾವುದೇ ಸವಲತ್ತು ಇರಲಿಲ್ಲ. ಸೊ ಹಾಗಾಗಿ ಈ ಆಗಸ್ಟ್ 8ನೇ ತಾರೀಕು ರಾತ್ರಿ ಇವರೇನು ಡ್ಯೂಟಿಗೆ ಬರ್ತಾರೆ, ಅವ್ರೇನು ಮಾಡ್ತಾರೆ ಅಂದರೆ ಫಸ್ಟು ಪೇಷಂಟ್ ರೌಂಡ್ಸ್ ಮಾಡ್ತಾರೆ. ಯೂಶ್ವಲಿ ಇದು ಹಾಸ್ಪಿಟಲ್ಗಳಲ್ಲಿ ರೂಟೀನಾಗಿ ನಡೆಯುವಂಥದ್ದು. ಬೆಳಗ್ಗೆ ಒಂದು ರೌಂಡ್ಸ್ ಆಗಿ ಡಾಕ್ಟರ್ಸ್ ಎಲ್ಲ ಪೇಷಂಟ್ಗಳನ್ನ ನೋಡಿ ಬಂದರೆ, ರಾತ್ರಿ ಪಾಳ್ಯದ ವೈದ್ಯರು ಮತ್ತೊಂದು ಸರ್ತಿ ಪೇಷಂಟ್ಗಳ ಯೋಗಕ್ಷೇಮ ವಿಚಾರಿಸಿ ಸೊ ಟ್ರೀಟ್ಮೆಂಟಲ್ಲಿ ಏನಾದರೂ ಬೇರೆದು ಏನಾದರೂ ಮಾಡ್ಬೋದು ಅನ್ನೋದನ್ನ ನೋಡ್ತಾರೆ. ಸೊ ಹಾಗೆ ಇವರು ಕೂಡ ಒಂದು ರಾತ್ರಿ 11 ಗಂಟೆಗೆ ರೌಂಡ್ಸ್ ಮಾಡ್ತಾರೆ. ರೌಂಡ್ಸ್ ಮಾಡಿ ರಾತ್ರಿ 2 ಗಂಟೆಗೆ ಒಂದು ಬ್ರೇಕ್ ತೊಗೋತಾರೆ. ಬ್ರೇಕ್ ತೊಗೊಂಡು ಆ ಬ್ರೇಕ್ ಟೈಮಲ್ಲಿ ಇವರು ಊಟ ಮಾಡ್ತಾರೆ. ರಾತ್ರಿ 2 ಗಂಟೆಗೆ ಬ್ರೇಕ್ ತೊಗೊಂಡು ಅವರ 4 ಜನ ಕೊಲೀಗ್ಸ್ ಜೊತೆಗೆ ಅವರು ಊಟ ಮಾಡ್ತಾರೆ. ಅದು ಇಲ್ಲಿ ಅಂದರೆ ಆ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ 4ನೇ ಫ್ಲೋರಲ್ಲಿರುವಂಥ ಈ ಪಲ್ಮನಾಲಜಿ ಡಿಪಾರ್ಟ್ಮೆಂಟಿಗೆ ಸೇರಿದ ಒಂದು ಸೆಮಿನಾರ್ ಹಾಲಲ್ಲಿ. ಆ ಡ್ಯೂಟಿ ಡಾಕ್ಟರ್ಸಿಗೆ ಅಂತೇಳಿ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಯೂಶ್ವಲಿ ಅವರು ಅಲ್ಲಿಗೆ ಹೋಗ್ತಾ ಇರ್ತಾರೆ. ಅವತ್ತು ಕೂಡ ಅಲ್ಲೇ ಅವರು ಊಟ ಮಾಡಿದ್ದಾರೆ ಅವ್ರ ಕೊಲೀಗ್ಸ್ ಜೊತೆಗೆ. ಹಾಗೆ ಅವ್ರ ಕೊಲೀಗ್ಸ್ ಊಟ ಮಾಡಿ ಅವರು ತಮ್ಮ ಪಾಡಿಗೆ ಅವ್ರ ಡ್ಯೂಟಿಗೆ ಹೋಗಿದ್ದಾರೆ. ಇವ್ರದ್ದು ಸ್ವಲ್ಪ ಲಾಂಗ್ ಶಿಫ್ಟ್ ಆಗಿರೋದ್ರಿಂದ ಇವರು ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ ಅಂತೇಳಿ ಅಲ್ಲೇ ಉಳ್ಕೊಂಡಿದ್ದಾರೆ. ಹಾಗೆ ಅವತ್ತು ರಾತ್ರಿ ಒಲಿಂಪಿಕ್ಸ್ ಗೇಮ್ ನಡೀತಾ ಇರುತ್ತೆ. ಅವರು ಒಲಿಂಪಿಕ್ಸ್ ಗೇಮ್ ಕೂಡ ನೋಡ್ತಾರೆ. ನೋಡಿ ಅಲ್ಲೇ ನಿದ್ದೆಗೆ ಹೋಗ್ತಾರೆ. ಅರೌಂಡ್ 3 AM ಇನ್ ದ ಮಾರ್ನಿಂಗ್ ಅವರ ಕೊಲಿಗೊಬ್ಬರು ಬಂದು ಅವರಿಗೆ ಒಂದು ಮೆಡಿಕಲ್ ರಿಪೋರ್ಟ್ನ ತೋರಿಸಿ ಮತ್ತೆ ಅವರು ವಾಪಸ್ ಹೋಗ್ತಾರೆ. ಸೊ ಅದೇ ಕೊನೆ ಅವರು ಜೀವಂತವಾಗಿ ಇದ್ದದ್ದು. ಸೊ ಅದಾದಮೇಲೆ ಬೆಳಗ್ಗೆ 7:15 9ನೇ ತಾರೀಕು ಆಗಸ್ಟ್ ಬೆಳಗ್ಗೆ 7:15 ಆಸ್ಪತ್ರೆ ಸಿಬ್ಬಂದಿ ನೋಡ್ತಾರೆ. ಅವರು ಆ ಸೆಮಿನಾರ್ ಹಾಲಲ್ಲಿ ಹೆಣವಾಗಿ ಬಿದ್ದಿರ್ತಾರೆ. ಅವರ ದೇಹ ಸ್ಥಿತಿ ಹೇಗಿರುತ್ತೆ ಅಂತಂದರೆ, ಅವರ ದೇಹ ಕಂಪ್ಲೀಟಾಗಿ ಬೆತ್ತಲೆ ಆಗಿರುತ್ತೆ. ಅವರ ದೇಹದ ಮೇಲೆ 10ಕ್ಕಿಂತ ಹೆಚ್ಚು ಗಾಯದ ಗುರುತುಗಳಿರುತ್ತೆ. ಹಾಗೆ ಅವರ ಕಣ್ಣು ಮತ್ತು ಪ್ರೈವೇಟ್ ಪಾರ್ಟಿಂದ ರಕ್ತ ಸೋರ್ತಾ ಇರುತ್ತೆ. ಆ ರೀತಿಯಲ್ಲಿ ಅವರ ದೇಹ ಸಿಗುತ್ತೆ. ಅವರ ದೇಹ ಸಿಕ್ಕು ಅವಾಗಲೇ ಕನ್ಫರ್ಮ್ ಅವರು ಡೆತ್ ಆಗಿದ್ದಾರೆ ಅಂತ. ಸೊ ಆಸ್ಪತ್ರೆ ಸಿಬ್ಬಂದಿಗೆ ಇದು ಗೊತ್ತಾಗಿದ್ದು ಬೆಳಗ್ಗೆ 10 ಆದರೆ ಆಸ್ಪತ್ರೆ ಸಿಬ್ಬಂದಿ ಏನು ಮಾಡ್ತಾರೆ ಅಂದರೆ, ಈ ಆಸ್ಪತ್ರೆಯ ಅಸಿಸ್ಟೆಂಟ್ ಸೂಪರ್ಡೆಂಟ್ ಅವ್ರು ಏನು ಮಾಡ್ತಾರೆ, 11 ಗಂಟೆವರೆಗೂ ಈ ಪಾಲಕರಿಗೆ ಈ ಸುದ್ದಿನ ತಿಳಿಸೋದೇ ಇಲ್ಲ. ಅರೌಂಡ್ 11 o'clock ಕಾಲ್ ಮಾಡ್ತಾರೆ ಪೇರೆಂಟ್ಸಿಗೆ. ಅದು ಏನು ಹೇಳ್ತಾರೆ ಅಂದರೆ, ನಿಮ್ಮ ಪುತ್ರಿ ಸಿಕ್ಕಾಗಿದ್ದಾಳೆ, ಸೊ ಆದಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತೇಳಿ ಕಾಲ್ ಮಾಡ್ತಾರೆ. ಅದಾಗಿ ಅರೌಂಡ್ ಒಂದು 20-22 ನಿಮಿಷ ಆದಮೇಲೆ ಮತ್ತೆ ಅದೇ ವ್ಯಕ್ತಿ ಪಾಲಕರಿಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಪಾಲಕರಿಗೆ ಇದನ್ನು ನಂಬೋದಕ್ಕೆ ಆಗಲ್ಲ. ಕಾರಣ ಏನಂದರೆ, ರಾತ್ರಿಯೇ ಅವರು ರೌಂಡ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರ ಪಾಲಕರಿಗೆ ಕಾಲ್ ಮಾಡಿ ಮಾತಾಡಿ ಆರಾಮಾಗಿದ್ದೀನಿ ಗುಡ್ ನೈಟ್ ಅಂತ ಹೇಳಿ ಕಾಲನ್ನ ಕಟ್ ಮಾಡಿರ್ತಾರೆ. ಆ ಥರದವರು ಬೆಳಿಗ್ಗೆ ಹೇಳೋದ್ರಲ್ಲಿ ಸೂಸೈಡ್ ಮಾಡ್ಕೊತಾರೆ ಅಂದರೆ ಪಾಲಕರಿಗೆ ನಂಬೋಕ್ಕಾಗೋದಿಲ್ಲ. ಪಾಲಕರು ಹಾಸ್ಪಿಟಲ್ಗೆ ರೀಚ್ ಆಗ್ತಾರೆ. ರೀಚ್ ಆದಮೇಲೂ ಕೂಡ ನೋಡಿ, ಅವರು ತೀರೋಗಿದ್ದಾರೆ ಅಂತ ಗೊತ್ತಾಗಿ 3 ಗಂಟೆ ಆದಮೇಲೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ. ಆಸ್ಪತ್ರೆಗೆ ಬಂದ ಮೇಲೂ ಕೂಡ 3 ಗಂಟೆಗಳ ಕಾಲ
ಅವರ ಪುತ್ರಿಯ ದೇಹವನ್ನು ನೋಡೋದಕ್ಕೆ ಬಿಡೋದೇ ಇಲ್ಲ. ಸೊ ಕೊನೆಗೂ ಅವರ ತಂದೆಯವರಿಗೆ ಮಾತ್ರ ಅಲೋ ಮಾಡ್ತಾರೆ ನೋಡೋದಕ್ಕೆ. ಅದು ಹೇಳ್ತಾರೆ, ನೀವು ಜಸ್ಟ್ ಹೋಗಬೇಕು, ಬೇಕಂದರೆ ಒಂದು ಫೋಟೋ ತಗೊಳ್ಳಿ, ಹಾಗೆ ವಾಪಸ್ ಬರಬೇಕು, ನೀವು ಒಬ್ಬರೇ ಹೋಗಬೇಕು ಅನ್ನೋ ಒಂದು ಕಂಡೀಷನ್ ಹಾಕಿ ಅವ್ರನ್ನ ಕಳಿಸ್ತಾರೆ. ತಂದೆ ಯಾವಾಗ ತಮ್ಮ ಪುತ್ರಿಯ ದೇಹ ನೋಡ್ತಾರೆ, ಅವ್ರಿಗೆ ಸ್ಪಾಟಲ್ಲೇ ಅನಿಸುತ್ತೆ ನನ್ನ ಪುತ್ರಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ, ಒಂದು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅನ್ನೋದು ಅವರ ಮನಸ್ಸಲ್ಲಿ ಬರುತ್ತೆ. ಸೊ ಅವರು ಗೋಳಾಟ ಶುರು ಮಾಡ್ತಾರೆ, ನನ್ನ ಪುತ್ರಿ ಮೇಲೆ ಹೀಗಾಗಿದೆ ಹಾಗಾಗಿದೆ, ನೀವೆಲ್ಲ ಸುಮ್ಮನೆ ಇದ್ದೀರಾ ಅಂತ ಹೇಳಿ. ಈ ತಂದೆ ರಂಪಾಟ ಅದೆಲ್ಲ ಶುರು ಆದಮೇಲೆ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಆ ಕ್ರೈಮ್ ಸೀನ್ನ ಎಕ್ಸಾಮಿನ್ ಮಾಡ್ತಾರೆ. ಎಕ್ಸಾಮಿನ್ ಮಾಡಾದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಬ್ಬ ಸಾಮಾನ್ಯ ಜನರಿಗೂ ಗೊತ್ತಾಗತ್ತೆ ಅವರ ದೇಹ ಸ್ಥಿತಿ ನೋಡಿದಾಗ ಇದೊಂದು ರೇಪ್ ಆ್ಯಂಡ್ ಮರ್ಡರ್ ಅಂತೇಳಿ. ಬಟ್ ಕೋಲ್ಕತ್ತಾ ಪೊಲೀಸ್ನವರು ಏನು ಮಾಡ್ತಾರೆ ಅಂದರೆ, ಅದೊಂದು ಅನ್ಯಾಚುರಲ್ ಡೆತ್ ಅಂತ ಹೇಳಿ ಕೇಸ್ನ ಫೈಲ್ ಮಾಡ್ತಾರೆ. ಅವರು ಫೈಲ್ ಮಾಡಾದಮೇಲೆ ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದ ಮಮತಾ ಬ್ಯಾನರ್ಜಿ ಅವರು ಈ ಮೃತ ಏನು ಡಾಕ್ಟರ್ ಇದ್ದಾರೆ ಅವರ ತಂದೆ ತಾಯಿ ಜೊತೆಗೆ ಫೋನಲ್ಲಿ ಮಾತಾಡ್ತಾರೆ. ಹಾಗೆ ಆದಷ್ಟು ಬೇಗ ನ್ಯಾಯ ಕೊಡಿಸೋ ಭರವಸೆಯನ್ನು ನೀಡ್ತಾರೆ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಆಸ್ಪತ್ರೆ ಮುಂದೆ ಈ ಅವರ ಟ್ರೈನಿಂಗ್ ಕೊಲೀಗ್ಸ್ ಏನಿರ್ತಾರೆ, ಬೇರೆ ಡಾಕ್ಟರ್ಸು ಹಾಗೆ ನರ್ಸಸ್ಸು ಪ್ರತಿಭಟನೆ ಶುರು ಮಾಡ್ತಾರೆ. ಪ್ರತಿಭಟನೆ ನಡೀತಾ ಇರುವಾಗಲೇ ಈ ಕಾಲೇಜ್ನ ಏನು ಪ್ರಿನ್ಸಿಪಲ್ ಆಗಿರ್ತಾರೆ ಸಂದೀಪ್ ಘೋಷ್ ಅವರು ರಾಜೀನಾಮೆ ನೀಡ್ತಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅನ್ಫಾರ್ಚುನೇಟ್ ಅವರಿಗೆ ಮೋಸ್ಟ್ಲಿ ಫಾರ್ಚುನೇಟ್ ಆಗಿರ್ಬೋದು, ಅನ್ಫಾರ್ಚುನೇಟ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಅವರ ರಾಜೀನಾಮೆಯನ್ನು ಅಂಗೀಕರಿಸದೆ ಅವರಿಗೆ ಮತ್ತೊಂದು ಮೆಡಿಕಲ್ ಕಾಲೇಜಲ್ಲಿ, ಕೋಲ್ಕತ್ತಾ ಮೆಡಿಕಲ್ ಕಾಲೇಜಲ್ಲಿ ಅವರಿಗೆ ಮತ್ತೆ ಪ್ರಿನ್ಸಿಪಲ್ ಆಗಿ ಹುದ್ದೆಯನ್ನು ಕೊಡ್ತಾರೆ. ಇದು ಎಲ್ಲರ ಕಣ್ಣು ಕೆಂಪಾಗಿಸ್ತದೆ. ಹಾಗೆ ಈ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬರು ಆಡೋ ಮಾತು ಏನಂದರೆ, ಈ ಪ್ರಿನ್ಸಿಪಲ್ಲು ದೊಡ್ಡ ಕರಪ್ಟು, ಹಾಗೆ ದುಡ್ಡಿಗೋಸ್ಕರ ಹಾಗೆ ಮತ್ತು ಬೇರೆ ಬೇರೆ ವಿಷಯಗಳಿಗೋಸ್ಕರ ಈ ವಿದ್ಯಾರ್ಥಿಗಳನ್ನು ಫೇಲ್ ಮಾಡಿಸೋದು ಕೂಡ ಉಂಟು. ಅವರು ಎದುರು ಉತ್ತರ ಕೊಟ್ಟರೆ ಅವರಿಗೆ ಬೆದರಿಕೆ ಹಾಕಿದ್ದು ಇದೆ. ಇವರು ಇಷ್ಟೆಲ್ಲ ಆಟ ಆಡೋದಕ್ಕೆ ಕಾರಣ ಏನು ಅಂದರೆ, ಅವರು ಈ ಬಂಗಾಳ ಸರ್ಕಾರ ಏನಿದೆ TMC ಪಕ್ಷದ ಸರ್ಕಾರ, TMC ಪಕ್ಷದ ಜೊತೆಗೆ ತುಂಬ ಆತ್ಮೀಯ ಸಂಬಂಧವನ್ನು ಹೊಂದಿರ್ತಾರೆ. ಹಾಗಾಗಿ ನಾನು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಸಂದೀಪ್ ಘೋಷ್ ಇರ್ತಾರೆ. ಸೊ ಯಾವಾಗ ಈ ಪೊಲೀಸ್ನವರು ಈ ಕ್ರೈಮ್ ಸೀನ್ನ ನೋಡೋದಕ್ಕೆ ಹೋಗ್ತಾರೆ, ಅವರಿಗೆ ಅಲ್ಲೊಂದು ಬ್ಲೂಟೂತ್ ಹೆಡ್ಸೆಟ್ ಕಾಣಿಸುತ್ತೆ. ಬ್ಲೂಟೂತ್ ಹೆಡ್ಸೆಟ್ ಕಾಣಿಸಿದ್ಮೇಲೆ ಅವರು ಹಾಗೆ ಅಲ್ಲಿ ಸುತ್ತಮುತ್ತಲಿರುವ CCTV ಕ್ಯಾಮ್ರಾಗಳನ್ನು ಕೂಡ ಚೆಕ್ ಮಾಡಿದ ಮೇಲೆ ಒಬ್ಬ ವ್ಯಕ್ತಿ ಅಲ್ಲಿ ಸುಳಿದಾಡಿರೋದು ಕಂಡುಬರುತ್ತೆ ಅವರಿಗೆ. ಹಾಗೆ ಆ ವ್ಯಕ್ತಿ ಅದೇ ಬ್ಲೂಟೂತ್ ಹಾಕ್ಕೊಂಡಿರೋದು ಅವರಿಗೆ ಗೊತ್ತಾಗುತ್ತೆ. ಆಮೇಲೆ ಆ ವ್ಯಕ್ತಿನ ಹುಡುಕಾಡಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದವರು ನಿನ್ನ ಬ್ಲೂಟೂತ್ ಎಲ್ಲಿ ಅಂತ ಕೇಳ್ತಾರೆ. ಬ್ಲೂಟೂತ್ ಎಲ್ಲಿ ಅಂತ ಕೇಳಿದ ತಕ್ಷಣ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಅದು ಕಳೆದೋಗಿದೆ ಅಂತ ಹೇಳಿ. ಕೊನೆಗೆ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂದರೆ, ಅವನ ಮೊಬೈಲ್ ತೊಗೊಂಡು ಅದರಲ್ಲಿ ಬ್ಲೂಟೂತ್ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣವೇ ಆ ಕ್ರೈಮ್ ಸೀನಲ್ಲಿ ಏನು ಬ್ಲೂಟೂತ್ ಬಿದ್ದಿರುತ್ತೆ ಅದಕ್ಕೆ ಇಮಿಡಿಯೇಟಾಗಿ ಕನೆಕ್ಟ್ ಆಗುತ್ತೆ ಅದು. ಸೊ ಹಾಗಾಗಿ ಇಮಿಡಿಯೇಟಾಗಿ ಅವನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಅವನ ಹೆಸರು ಸಂಜಯ್ ರಾಯ್ ಅಂತ. ಈ ಸಂಜಯ್ ರಾಯ್ ಕೋಲ್ಕತ್ತಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವಾಲಂಟಿಯರಾಗಿ 2019ರಲ್ಲಿ ಸೇರಿಕೊಂಡಿರ್ತಾನೆ. ತಿಂಗಳಿಗೆ 12,000 ರೂಪಾಯಿ ಅವನಿಗೆ ಸಂಬಳ ಕೂಡ ಸಿಗ್ತಾ ಇರುತ್ತೆ. ವಾಲಂಟಿಯರ್ ಅಂದರೆ ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟು ಹಾಗೆ ಪೊಲೀಸರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಇವನ ಸಹೋದರಿ ಇದೇ ಕೋಲ್ಕತ್ತಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಸಂಜಯ್ ರಾಯ್ ಅವತ್ತು ರಾತ್ರಿ ಈ ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ ಕೋಲ್ಕತ್ತಾದ 2 ರೆಡ್ ಲೈಟ್ ಏರಿಯಾಗಳಿಗೆ ವಿಸಿಟ್ ಮಾಡಿ ಮದ್ಯ ಸೇವಿಸಿ ಹಾಗೆ ಆಸ್ಪತ್ರೆ ಒಳಗಡೆ ನುಗ್ಗಿರ್ತಾನೆ. ಈಗ ಅವನೇ ಸಸ್ಪೆಕ್ಟು, ಯಾಕಂದರೆ ಅವನು ಬ್ಲೂಟೂತ್ ಹೆಡ್ಸೆಟ್ಟು ಕ್ರೈಮ್ ಸೀನಲ್ಲಿ ಬಿದ್ದಿತ್ತು ಅನ್ನೋ ಕಾರಣಕ್ಕೆ ಈಗ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಅವನೇ ಸಸ್ಪೆಕ್ಟ್ ಮಾಡಿದ್ದಾರೆ. ಬಟ್ ಕರೆಕ್ಟಾಗಿ ಯಾವುದೇ ಆಧಾರಗಳು ಇನ್ನೂ ಸಿಕ್ಕಿಲ್ಲ, ಯಾಕಂದರೆ ತನಿಖೆಯ ಹಂತದಲ್ಲಿ ಈ ಕೇಸ್ ಇದೆ. ಸೊ ಈ ಕೇಸ್ ಹೀಗೆ ನಡೀತಾ ಇರುವಾಗ ನೋಡಿ, ಇವರ ಪಾಲಕರು ಏನಿದ್ದಾರೆ, ಈ ಮೃತ ಟ್ರೈನಿ ಡಾಕ್ಟರ್ ಪಾಲಕರು ಹೈಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ನಮಗೆ ಇಲ್ಲಿ ಆಡಳಿತದ ಮೇಲೆ ನಂಬಿಕೆ ಇಲ್ಲ, ಇವರು ನ್ಯಾಯ ಒದಗಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿಲ್ಲ, ಹಾಗಾಗಿ ಈ ಕೇಸ್ನ CBIಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಲ್ಲಿ ಇವ್ರ ಪರವಾದ ವಕೀಲರು ವಾದ ಮಂಡಿಸ್ತಾರೆ, ಯಾಕೆ ಇದನ್ನು CBI ಕೊಡಬೇಕು ಅಂತ ಹೇಳಿ. ಅವರು ಕೆಲವೊಂದು ಕಾರಣಗಳನ್ನು ಪಟ್ಟಿ ಮಾಡ್ತಾರೆ. ಒಂದು,
ಇವರು ಮೃತರಾಗಿದ್ದಾರೆ ಅಂತ ಗೊತ್ತಾದ ಮೇಲೂ 3 ಗಂಟೆಗಳ ಕಾಲ ವೆಯ್ಟ್ ಮಾಡಿ ಅವರ ತಂದೆ ತಾಯಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎರಡನೇದು, ಅವರು ಬಂದ ಮೇಲೂ 3 ಗಂಟೆಗಳ ಕಾಲ ಅವ್ರನ್ನ ವೆಯ್ಟ್ ಮಾಡಿಸಿ ಏನೋ ಮೃತದೇಹ ನೋಡೋದಕ್ಕೆ ಬಿಟ್ಟಿದ್ದಾರೆ. ಹಾಗೆ ತರಾತುರಿಯಲ್ಲಿ ಈ ಶವವನ್ನು ಸಂಸ್ಕಾರ ಮಾಡಿದ್ದಾರೆ, ಅದನ್ನು ಸುಟ್ಟು ಹಾಕಿದ್ದಾರೆ. ಹಾಗೆ ಪೊಲೀಸ್ನವರು ಎಲ್ರಿಗೂ ಇದು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅಂತೇಳಿ ನೋಡಿದರೆ ಗೊತ್ತಾದರೂ ಈ ಪೊಲೀಸ್ನವ್ರು ಮಾತ್ರ ಇದನ್ನು ಅನ್ಯಾಚುರಲ್ ಡೆತ್ ಅಂತ ಹೇಳಿ ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ನಮಗೆ ಇವ್ರ ಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ, ಈ ಕೇಸನ್ನ CBI ಕೊಡಿ ಅಂತ ಹೇಳಿ ವಾದ ಮಾಡ್ತಾರೆ. ಸೊ ಹಾಗಾಗಿ ಈಗ ಕೋಲ್ಕತ್ತಾ ಹೈಕೋರ್ಟ್ ಈ ಕೇಸನ್ನ CBIಗೆ ಹ್ಯಾಂಡ್ ಓವರ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಈ CBIಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ, ಬಟ್ CBI ಇನ್ನೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರೋದಿಲ್ಲ. ಆಗಲೇ ಮತ್ತೊಂದು ಘಟನೆ ನಡೆಯುತ್ತೆ. ಏನಪ್ಪ ಆ ಘಟನೆ ಅಂದರೆ, ಈ ಹಾಸ್ಪಿಟ್ಲಲ್ಲಿ ಈ ರೇಪ್ ಆಗಿರುತ್ತೆ, ಕ್ರೈಮ್ ಸೀನ್ ಆಗಿರುತ್ತೆ ನೋಡಿ. ಆ ಕ್ರೈಮ್ ಸೀನ್ ನಡೆದ ಜಾಗದ ಹತ್ತಿರದಲ್ಲೇ ಇಮಿಡಿಯೇಟಾಗಿ ಡೆಮೋಲಿಷನ್ ಮಾಡಿ ರಿನೋವೇಷನ್ ಕೆಲಸ ಶುರುವಾಗುತ್ತೆ. ಅಲ್ಲಿ ಕೆಲಸ ಮಾಡೋರು ಹಾಗೆ ಅಲ್ಲಿ ಕೆಲಸ ಮಾಡೋ ವೈದ್ಯರ ಪ್ರಕಾರ ಅವ್ರು ಹೇಳೋದೇನೆಂದರೆ, ಈ ಎವಿಡೆನ್ಸ್ನ ನಾಶ ಮಾಡೋದಕ್ಕೋಸ್ಕರನೇ ಇವರು ಬೇಕು ಅಂತಲೇ ಇದನ್ನು ರಾತ್ರಿ ಹೊಡೆದಾಕಿ ರಿನೋವೇಷನ್ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗೆ ಈ ಆಗಸ್ಟ್ 14ನೇ ತಾರೀಕು ಈ ಕೇಸ್ನ ವಿಷಯವಾಗಿ ದೇಶಾದ್ಯಂತ ವೈದ್ಯರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಪ್ರತಿಭಟನೆ ಭಾಗವಾಗಿ ಈ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಎದುರುಗಡೆ ಕೂಡ ಅಲ್ಲಿಯ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಏಕಾಏಕಿ ಸಾವಿರಾರು ಜನ ಈ ಪ್ರತಿಭಟನೆ ಮೇಲೆ ದಾಳಿ ಮಾಡ್ತಾರೆ. ಹಾಗೆ ಆಸ್ಪತ್ರೆಗೂ ನುಗ್ತಾರೆ, ಆಸ್ಪತ್ರೆಯಲ್ಲಿ ಪೀಠೋಪಕರಣಗಳನ್ನ ನಾಶ ಮಾಡ್ತಾರೆ, ಹಾಗೆ ಆಸ್ಪತ್ರೆ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತಾರೆ. ಕೆಲವೊಬ್ಬರು ಈವನ್ ಲೇಡೀಸ್ ಹಾಸ್ಟೆಲ್ಗೂ ಕೂಡ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅಲ್ಲಿಯ ಲೋಕಲೈಟ್ ಜನರು ಹೇಳೋ ಪ್ರಕಾರ ಇವರೆಲ್ಲ TMCಯ ಗೂಂಡಾಗಳು, ತೃಣಮೂಲ ಕಾಂಗ್ರೆಸ್ ಕಡೆಯವರು ಅಂತ ಹೇಳಿ ಈವನ್ BJP ಅಲ್ಲಿಯ ಲೋಕಲ್ ಲೀಡರ್ ಸುವೇಂದ್ರ ಅಧಿಕಾರಿ ಏನಿದ್ದಾರೆ ಅವರು ಕೂಡ ಆರೋಪ ಮಾಡ್ತಾರೆ. ಈಗ TMCಯವರ ಆರೋಪ ಏನು ಇಲ್ಲ, ಇವರು BJPಯವರೇ ಬೇಕಂತಲೇ ಮಾಡಿಸಿದ್ದು ಸರ್ಕಾರದ ಮೇಲೆ ಕೆಟ್ಟ ಹೆಸರು ತರೋದಕ್ಕೆ ಅಂತ ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ TMC ರಾಜ್ಯದ ಎಲ್ಲ ಕಡೆ ತನ್ನ ಬಲವನ್ನು ತೋರಿಸುತ್ತೆ. ಜನ TMC ವಿರುದ್ಧವಾಗಿ ಮಾತನಾಡೋದಕ್ಕೂ ಭಯ ಪಡ್ತಾರೆ. ಯಾವುದೇ ವಿಷಯ ಆಗಿರ್ಬೋದು, ಯಾರೂ ಅವರ ವಿರುದ್ಧ ಮಾತಾಡೋದಕ್ಕೆ ಹೋಗೋದೇ ಇಲ್ಲ. ಅಂಥ ಪರಿಸ್ಥಿತಿ ಈಗ ಪಶ್ಚಿಮ ಬಂಗಾಳದಲ್ಲಿದೆ. ಈಗ ಯಾವಾಗ ಕೇಸು CBIಗೆ ಹ್ಯಾಂಡ್ ಓವರ್ ಆಗಿದೆ, ಈಗ ಮಮತಾ ಬ್ಯಾನರ್ಜಿ ಅಲ್ಲಿಯ ಮುಖ್ಯಮಂತ್ರಿ ಅನೌನ್ಸ್ ಮಾಡ್ತಾರೆ, ನಾನು ಈ ಮೃತ ವಿದ್ಯಾರ್ಥಿನಿಯ ಪರವಾಗಿ ನಾನು ಪ್ರತಿಭಟನೆ ಮಾಡ್ತೀನಿ, ಆದಷ್ಟು ಬೇಗ ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಯಾರು ನ್ಯಾಯ ಕೊಡಿಸ್ಬೇಕು? ರಾಜ್ಯದ ಮುಖ್ಯಮಂತ್ರಿ ಆಗಿ ಅವರು ಸರಿಯಾದ ದಿಕ್ಕಿನಲ್ಲೇ ನಡ್ಕೊಂಡಿದ್ರೆ, ಅವರು ಸರಿಯಾದ ಇನ್ವೆಸ್ಟಿಗೇಷನ್ಸ್ನ ಮಾಡಿಸಿದ್ರೆ, ಸೊ ಇಷ್ಟೊತ್ತಿಗೆ ಆಲ್ರೆಡಿ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಅದು ಹೊರಗಡೆ ಬರಬೇಕಾಗಿತ್ತು. ಇದರಲ್ಲಿ ಮತ್ತೊಂದು ವಿಷಯ ಏನಂದರೆ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಹಾಗೆ ಕೆಲವೊಬ್ಬರು ಡಾಕ್ಟರ್ಸ್ ಹೇಳಿಕೆಗಳ ಪ್ರಕಾರ ಇದೊಂದು ಗ್ಯಾಂಗ್ ರೇಪ್ ಅಂತ, ಒಬ್ಬನೇ ಮಾಡಿದ್ದಲ್ಲ, ಇದು ಸುಮಾರು ಜನ ಮಾಡಿದ್ದು ಅಂತ. ಸೊ ಯಾರನ್ನೋ ಇವರು ರಕ್ಷಿಸೋದಕ್ಕೋಸ್ಕರ ಈ ಎವಿಡೆನ್ಸ್ಗಳನ್ನ ಟ್ಯಾಂಪರ್ ಮಾಡೋದಾಗಿರ್ಬೋದು, ಹಾಗೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಕೇಸನ್ನ ಹಾಕೋದಾಗಿರ್ಬೋದು. ಈಗ ರೇಪ್ ಆ್ಯಂಡ್ ಮರ್ಡರ್ ಬಿಟ್ಟು ಅನ್ಯಾಚುರಲ್ ಡೆತ್ ಅಂತ ಹೇಳಿ ಕೇಸ್ ಫೈಲ್ ಮಾಡೋದು, ಇದೆಲ್ಲ ನಡೆದಿದೆ. ಇದಕ್ಕೆಲ್ಲ ಪಶ್ಚಿಮ ಬಂಗಾಳ ಸರ್ಕಾರ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ, ಇದ್ರ ಹಿಂದೆ ರಾಜ್ಯ ಸರ್ಕಾರನೇ ಇದೆ ಅಂತ ಸುಮಾರು ಜನ ಮಾತಾಡ್ತಾರೆ. ಸೊ ಈ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ವೈಲೆನ್ಸ್ ಅನ್ನೋದು ಒಂದು ಕಾಮನ್ ವಿಷಯ. ಸೊ ಹಾಗಾಗಿ ಯಾರು ಕೂಡ ಸರ್ಕಾರದ ವಿರುದ್ಧವಾಗಲಿ ಅಲ್ಲಿಯ ಲೀಡರ್ಸ್ ವಿರುದ್ಧವಾಗಲಿ ಮಾತಾಡೋದಕ್ಕೆ ಭಾಳ ಭಯಪಡ್ತಾರೆ. ಸೊ ಈಗ ಕೇಸು CBI ಅಂಡರಲ್ಲಿದೆ. CBI ಈಗ ಎನ್ಕ್ವೈರಿ ಶುರು ಮಾಡಿದೆ. ಬಟ್ ಗೊತ್ತಿಲ್ಲ ರಾಜ್ಯ ಸರ್ಕಾರ ಅವರಿಗೆ ಎಷ್ಟು ಕೋಆಪ್ರೇಟ್ ಮಾಡುತ್ತೆ ಅಂತ ಹೇಳಿ. ಬಟ್ ಕಾದು ನೋಡೋಣ. ಈ ಮೃತ ಡಾಕ್ಟರ್ ಏನಿದ್ದಾರೆ, ನಿಮ್ಮೆಲ್ಲರ ಸಹೋದರಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ಆದಷ್ಟು ಬೇಗ ಈ ತಪ್ಪೆಸಗಿದರವ್ರನ್ನ ಶಿಕ್ಷೆಗೆ ಒಳಪಡಿಸಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ. ಹಾಗೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.